ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಲ್ನಾಡ್ ಲೈಫ್ ವಿತ್ ರೇಷ್ಮಾ. ನಾನು ಹೇಗೆ ಬಂಗಡೆ ಮೀನು ಸಾಂಬಾರು ಮಾಡ್ತೀನಿ ಅಂತ ಹೇಳ್ತೀನಿ. ನಾನಿಲ್ಲಿ ಅರ್ಧ ಕೆಜಿ ಬಂಗಡೆ ಮೀನು ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಸೈಜ್ ಇದೆ. ಕೆಲವೊಂದೊಂದು ದೊಡ್ಡ ಇರ್ತವೆ, ಕೆಲವೊಂದು ಚಿಕ್ಕ ಇರ್ತವೆ. ನಾನು ತೊಗೊಂಡಿರುವಂಥ ಮೀಡಿಯಮ್ ಸೈಜು. ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಅರಿಶಿಣ ಪುಡಿ ಹಾಗೆ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಇಟ್ಟಿದ್ದೀನಿ. ಮಸಾಲೆಗೆ ನಾನಿಲ್ಲಿ ಒಂದು 10 ಬ್ಯಾಡಗೆ ಮೆಣಸು, ಒಂದು 10 ಎಸ್ಲು ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, 1.5 ಚಮಚ ಇಡೀ ಕೊತ್ತಂಬರಿ, ಹಾಗೆ 1 ಚಮಚ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಚಮಚ ಮೆಂತೆ. ನಾನಿಲ್ಲಿ ವಾಟೆ ಹುಳಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು 10 ಎಸ್ಲು ವಾಟೆ ಹುಳಿ, ಒಂದು ಅರ್ಧ ಚಮಚ ಕಾಳುಮೆಣಸು, ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿ ನಾನು ಅರ್ಧ ಕಡಿಯಲ್ಲಿ ಅರ್ಧ ಭಾಗ ಅಷ್ಟೇ ತೆಂಗಿನಕಾಯಿ ತೊಗೊಂಡಿರೋದು. ಹಾಗೆ ಇದು ಮಾಡಬೇಕಾದ್ರೆ ಒಗ್ಗರಣೆಗೆ ಇಟ್ಕೊಂಡಿರೋದು ಅರ್ಧ ಈರುಳ್ಳಿ. ಹಾಗೆ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದು ಕಾದ ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಕೆಂಪು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳೋಣ. ಅದಾದ್ರ ಮೇಲೆ ಅದಕ್ಕೆ ನಾವು ಅದು ಬ್ಯಾಡಗೆ ಮೆಣಸನ್ನು ಹಾಕ್ಕೊಳ್ತೀನಿ. ಅದು ಕೂಡ ಹುರ್ಕೊಳ್ಬೇಕು. ಅದು ನೀಟಾಗಿ ಹುರ್ಕೊಂಡಾದಮೇಲೆ ಅದಕ್ಕೆ ಧನಿಯಾ, ಜೀರಿಗೆ, ಮೆಂತೆ ಎಲ್ಲದನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇಟ್ಕೊಬೇಕು, ಇಲ್ಲಾಂದರೆ ಸೀದು ಹೋಗಿಬಿಡತ್ತೆ. ಅದು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಾಯಿನ ಹಾಕ್ಕೊಳ್ಳೋಣ. ಅದನ್ನು ಕೂಡ ನೀಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಬಣ್ಣ ಬರೋ ತನಕ ಹುರ್ಕೊಳ್ಳೋಣ. ಗೊತ್ತಾಗತ್ತೆ, ಅದ್ರ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಹುರ್ಕೊಳ್ಳೋಣ. ಅದನ್ನು ಹುರಿದು ಆದಮೇಲೆ ಒಂದು ಜಾರ್ಗೆ ಈ ಹುಳಿ ಹಾಗೆ ಅರಿಶಿನ ಪುಡಿ, ಬೆಳ್ಳುಳ್ಳಿ, ಶುಂಠಿನ ನಾನು ಅಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹಾಕಿಲ್ಲ, ಹಾಗಾಗಿ ಈಗ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಐಟಮ್ನ ಹಾಕ್ಕೊಂಡು ನೀಟಾಗಿ ಸಣ್ಣಕ್ಕೆ ರುಬ್ಕೊಂಬರ್ತೀನಿ. ಮೀನು ಸಾರಿಗೆ ತುಂಬ ನುಣ್ಣಗಿದ್ರೇ ಒಳ್ಳೆಯದು. ನಾನು ಹಾಗೆ ಒಂದು ಪಾತ್ರೆನ ಇಟ್ಕೊಂಡು ಅದು ಕಾದ್ರ ಮೇಲೆ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಖಾರನ ಹಾಕ್ಕೊಳ್ಳೋಣ. ಖಾರ ಹಾಕ್ಕೊಂಡು ಅದು ಮಿಕ್ಸಿ ತೊಳೆದಿದ್ದು ನೀರು ಕೂಡ ನಾನು ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಮತ್ತು ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ, ನೀರು ಹೇಗೂ ಬೇಕಲ್ಲ. ಹಾಗಾಗಿ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ತಿರ್ಸ್ಕೊಳ್ತೀನಿ. ನಮಗೆ ಇವಾಗಲೇ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಅಂದರೆ ಫಸ್ಟು ನಾನು ಅಲ್ಲಿ ಹಾಕಿರೋದ್ರಿಂದ ಈಗ ಸ್ವಲ್ಪ ಹಾಕ್ಕೊಳ್ತೀನಿ. ಬೇಕಾದರೆ ಆಮೇಲೆ ಸೇರಿಸ್ಕೊಳ್ಬಹುದು. ಎಷ್ಟು ಹದ ನೀರು ಬೇಕೋ ನೋಡಿ ಇವಾಗಲೇ ಮಾಡ್ಕೋಬೇಕು. ಇದು ಕುದ್ದಾದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಕಾಯಿ ಎಲ್ಲ ಹಾಕಿರೋದ್ರಿಂದ. ಇವಾಗಲೇ ಒಂದು ಕುದಿ ಬರೋಷ್ಟು ಕುದಿಸ್ಕೊಂಡ್ಬಿಟ್ಟು ಕುದ್ದ ಆದ್ರ ಮೇಲೆ ಇವಾಗಲೇ ಮೀನು ಹಾಕ್ಕೊಳ್ಳೋಣ. ಯಾಕೆಂದರೆ ಕೆಲವೊಂದು ಮೀನು ಮೆತ್ತಗಿದ್ರೆ ಅದು ಖಾರ ಜೊತೆನೇ ಫಸ್ಟೇ ಹಾಕ್ಕೊಂಡಿದ್ರೆ ಅದು ಕರ್ಗೋಗುತ್ತೆ. ಹಾಗಾಗಿ ಒಂದು ಕುದಿ ಬಂದ ಮೇಲೆ ಹಾಕ್ಕೊಂಡ್ರೆ ಮೀನು ಸ್ವಲ್ಪ ಗಟ್ಟಿ ಹಾಗೆ ಇರುತ್ತೆ. ಯಾಕಂದರೆ ಜಾಸ್ತಿ ಕುದಿಸೋದು ಬೇಡಲ್ಲ. ಹಾಗಾಗಿ ಇವಾಗ ಅದು ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು ಈ ಹದಕ್ಕೆ ಬರೋ ತನಕನೂ ಅದು ಬೇಯುತ್ತೆ, ಬೇಗ ಬೇಯುತ್ತೆ. ಇಷ್ಟು ಬೆಂದಾದ್ರ ಮೇಲೆ ಅದನ್ನು ಆಫ್ ಮಾಡಿದರೆ ಆಯಿತು. ಮೀನು ಸಾರು ಕಡುಬಿಗೆ ತುಂಬಾ ಚೆನ್ನಾಗಾಗತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.